ಡಾಕ್ಟರ್ ಬ್ರೋ ಅಂತಾನೆ ಫೇಮಸ್ ಆದ ಗಗನ್ ಶ್ರೀನಿವಾಸ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಇಡೀ ಕರ್ನಾಟಕವೇ ಕೊಂಡಾಡುವ ಒಬ್ಬ ಅದ್ಭುತ ಯೂಟ್ಯೂಬರ್. ಇವರು ಕರ್ನಾಟಕದ ಪ್ರತಿಯೊಬ್ಬರಿಗೂ ಇಡೀ ಪ್ರಪಂಚವನ್ನೇ ದರ್ಶನ ಮಾಡಿಸುತ್ತಿದ್ದಾರೆ. ಹಾಗೂ ತಮ್ಮ ನಮಸ್ಕಾರ ದೇವರು ಅನ್ನೋ ಇಂಟ್ರೋ ಮೂಲಕ ಇಡೀ ಕನ್ನಡಿಗರನ್ನು ಗೆದ್ದು ಅದ್ಭುತ ಕ್ವಾಲಿಟಿ ಎಕ್ಸ್ಪ್ಲನೇಷನ್ ಮತ್ತು ಕ್ವಾಲಿಟಿ ವಿಡಿಯೋಗಳ ಮೂಲಕ ಜನರನ್ನು ರಂಜಿಸುತ್ತಾ ಮತ್ತು ಪ್ರತಿ ದೇಶದ ಬಗ್ಗೆ ಮಾಹಿತಿನ ನೀಡುತ್ತಾ ಹಾಗೂ ಆ ದೇಶದ ಜನರ ಪ್ರೀತಿಯನ್ನು ಸಂಪಾದಿಸುತ್ತಾ ಎಲ್ಲರ ಮನೆಮಾತಾಗಿದ್ದಾರೆ. ಇಲ್ಲಿಯವರೆಗೆ ಪಾಕಿಸ್ತಾನ್, ಥೈಲ್ಯಾಂಡ್, ಸಿಂಗಾಪುರ್, ಉಜ್ಬೇಕಿಸ್ತಾನ್, ಮಲೇಷಿಯಾ, ಅಫ್ಘಾನಿಸ್ತಾನ, ತಂಜಾನಿಯಾ, ಹಾಂಗ್ಕಾಂಗ್, ಇಂಡೋನೇಷ್ಯಾ, ಈಜಿಪ್ಟ್, ಅಜರ್ಬೈಜಾನ್, ಸೌತ್ ಸುಡಾನ್, ಉಗಾಂಡಾ, ಚೈನಾ ಇಷ್ಟೂ ದೇಶಕ್ಕೂ ತಿರುಗಿ ಪ್ರತಿಯೊಬ್ಬ ಕನ್ನಡಿಗನಿಗೂ ಆ ದೇಶಗಳ ನಾಗರಿಕತೆ, ಅಲ್ಲಿಯ ಇತಿಹಾಸದ ಜೊತೆ ಈಗಿನ ಸ್ಥಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅನ್ನೋ ಮಾತಿನಂತೆ ಡಾಕ್ಟರ್ ಬ್ರೋ ದೇಶ ಸುತ್ತಿ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿ ದೇಶದ ಮಾಹಿತಿ ನೀಡುತ್ತಿದ್ದಾರೆ. ಆದರೆ ಅಷ್ಟು ಧೈರ್ಯ ಅವರಿಗೆ ಎಲ್ಲಿಂದ ಬಂತು? ದೇಶಗಳನ್ನು ಸುತ್ತುವುದು ಸುಮ್ಮನೆ ಅಲ್ಲ. ಅಲ್ಲಿಯ ಜನ, ಅಲ್ಲಿಯ ವಾತಾವರಣ ಮತ್ತು ಇಲ್ಲಿಂದ ಅಲ್ಲಿ ಹೋಗಿ ವಿಡಿಯೋ ಮಾಡೋದು ಇದೆಲ್ಲವೂ ತುಂಬ ಕಷ್ಟ. ಆದರೆ ಡಾಕ್ಟರ್ ಬ್ರೋ ಯಾವುದಕ್ಕೂ ಹೆದರದೆ ಅಷ್ಟು ದೇಶ ಹೇಗೆ ಸುತ್ತುತ್ತಿದ್ದಾರೆ ಅದುವೇ ಅಚ್ಚರಿ. ಯಾವುದೇ ದೇಶಕ್ಕೆ ಹೋಗೋ ಮುಂಚೆ ಅವರು ಮುಖ್ಯವಾಗಿ ಈ ಅಂಶಗಳನ್ನು ಬಳಸುತ್ತಾರೆ. ಅದರಲ್ಲಿ ಮೊದಲನೇದು ಅಲ್ಲಿನ ವಾತಾವರಣ, ರಾಜಕೀಯ ಸ್ಥಿತಿ ಅಥವಾ ದಂಗೆ. ಹೌದು, ಡಾಕ್ಟರ್ ಬ್ರೋ ಯಾವುದೇ ದೇಶಕ್ಕೆ ಹೋಗೋ ಮುಂಚೆ ಆ ದೇಶದ ರಾಜಕೀಯ ಸ್ಥಿತಿ ಹೇಗೆ ಇದೆ, ಅಲ್ಲಿ ಯಾವುದೋ ದಂಗೆಗಳು ಇದಾವಾ ಇಲ್ವಾ, ಅಲ್ಲಿನ ವಾತಾವರಣ ಹೇಗಿದೆ, ಬಿಸಿಲು ಇದೆನಾ ಇಲ್ವಾ, ಮಳೆ ಇದೆನಾ, ಚಳಿ ಇದೆನಾ ಅನ್ನೋದನ್ನು ಗೂಗಲಲ್ಲಿ ಅಥವಾ ಮತ್ತಿತರ ಸೋರ್ಸ್ಗಳಲ್ಲಿ ಚೆಕ್ ಮಾಡ್ತಾರೆ. ಅಲ್ಲಿ ಯಾವುದೇ ಜಗಳ, ದಂಗೆ ಅಥವಾ ಗಲಭೆ ಇಲ್ಲ ಅಂದರೆ ಮಾತ್ರ, ಆ ವಾತಾವರಣ ಚೆನ್ನಾಗಿತ್ತು ಅಂದರೆ ಮಾತ್ರ ಆ ದೇಶವನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಚೂಸ್ ಮಾಡ್ತಾರೆ. ಎರಡನೆಯದು, ಹೋಗೋಕ್ಕಿಂತ ಮುಂಚೆ ಅಲ್ಲಿ ಉಳಿದುಕೊಳ್ಳಲು ಹಾಸ್ಟೆಲ್ ಹಾಗೂ ಯಾವ ಜಾಗಕ್ಕೆ ಹೋಗೋದು ಅನ್ನೋದರ ಬಗ್ಗೆ ಮ್ಯಾಪ್ ಹಾಕಿ ರಿಸರ್ಚ್ ಮಾಡುತ್ತಾರೆ. ಹೌದು, ಡಾಕ್ಟರ್ ಬ್ರೋ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಹಾಸ್ಟೆಲ್ ಖರ್ಚು ಮತ್ತು ಅಲ್ಲಿ ಹೋದರೆ ಎಲ್ಲಿ ಉಳ್ಕೋಬೇಕು ಅದನ್ನೆಲ್ಲ ನೋಡಿ, ಮತ್ತು ಹಾಗೂ ದೇಶದ ಪ್ರಮುಖ ಜಾಗಗಳು ಯಾವುದು, ಯಾವ ಜಾಗಕ್ಕೆ ಮೊದಲು ಹೋಗಬೇಕು, ಯಾವುದು ಅತಿ ಮುಖ್ಯವಾದ ಜಾಗ ಅದನ್ನೆಲ್ಲ ರಿಸರ್ಚ್ ಮಾಡಿ ಆ ಜಾಗಕ್ಕೆ ಹತ್ತಿರ ಇರೋ ಊರಿಗೆ ಅಥವಾ ಸಿಟಿಗೆ ಹೋಗಿ ಅಲ್ಲಿ ಹಾಸ್ಟೆಲ್ ಬುಕ್ ಮಾಡ್ತಾರೆ. ಮೂರನೆಯದು, ಹೋಗೋಕ್ಕಿಂತ ಮುಂಚೆ ಆ ದೇಶದ ಪ್ರಮುಖ ಅಂಶಗಳ ಬಗ್ಗೆ ಸ್ಟಡಿ. ಹೌದು, ಡಾಕ್ಟರ್ ಬ್ರೋ ಅವರು ಯಾವುದೇ ದೇಶಕ್ಕೆ ಹೋಗೋಕ್ಕಿಂತ ಮುಂಚೆ ಆ ದೇಶದ ಬಗ್ಗೆ ಸ್ಟಡಿ ಮಾಡ್ತಾರೆ. ಆ ಜಾಗದ ಇತಿಹಾಸ ಆಗಿರ್ಬೋದು, ಆ ದೇಶದ ಆಚರಣೆಗಳು ಮತ್ತು ಆ ದೇಶದ ಸಂಸ್ಕೃತಿಗಳ ಬಗ್ಗೆ ಈ ಥರ ಪ್ರತಿಯೊಂದು ಆಯಾಮಗಳನ್ನು ಸರ್ಚ್ ಮಾಡಿ ಅದನ್ನು ಶೋಧಿಸಿ ಆ ದೇಶಕ್ಕೆ ಕಾಲಿಡ್ತಾರೆ. ಇನ್ನೊಂದು, ಮುಖ್ಯವಾಗಿ ಅವರಿಗೆ ಇಷ್ಟು ದೇಶಗಳನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಅವರ ಆತ್ಮವಿಶ್ವಾಸ ಮತ್ತು ಕೆಲಸದ ಮೇಲೆ ನಿಷ್ಠೆ ಹಾಗೂ ಪ್ರೀತಿಯೇ ಕಾರಣ. ಮನುಷ್ಯನಿಗೆ ಆತ ಮಾಡೋ ಕೆಲಸದ ಮೇಲೆ ನಂಬಿಕೆ, ಪ್ರೀತಿ ಹಾಗೂ ಆತ್ಮವಿಶ್ವಾಸ ಇದ್ದರೆ ಏನನ್ನ ಬೇಕಾದರೂ ಸಾಧಿಸಬಹುದು ಅಂತ ನಮ್ಮ ಡಾಕ್ಟರ್ ಬ್ರೋ ಅವರು ತೋರಿಸಿಕೊಟ್ಟಿದ್ದಾರೆ. ಅವರ ಈ ದೇಶ ಸುತ್ತೋ ಮಹತ್ತರ ಕೆಲಸ ಹೀಗೆ ಮುಂದುವರಿಯಲಿ. ಅವರು ಇನ್ನೂ ಅತಿ ಹೆಚ್ಚು ದೇಶಗಳನ್ನು ನಮ್ಮ ಕನ್ನಡಿಗರಿಗೆ ತೋರಿಸಲಿ. ಅವರಿಗೆ ಸದಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ಥರ ವಿಡಿಯೋಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಒತ್ತಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.